ಆಟೋ ಚಾಲಕರ ಪರವಾಗಿ ನಿಂತ ಹೋಮ್ ಮಿನಿಸ್ಟರ್. ಚಾಲಕರ ಹೆಗಲ ಮೇಲೆ ಕೈ ಹಾಕಿ ಕಷ್ಟ ಆಲಿಸಿದ ಪರಂ. ಎಸ್, ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋ ಪರಮೇಶ್ವರ್ ಅವರು ಇಂದು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದು ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು. ಇಂದು ಬೆಳಗ್ಗೆ ತುಮಕೂರು ಸ್ಟೇಡಿಯಂ ಬಳಿ ಮತ್ಸ್ಯಾಲಯವನ್ನ ಉದ್ಘಾಟನೆ ಮಾಡಿದ ಬಳಿಕ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿಯನ್ನ ನೀಡಿದ್ರು. ಬಸ್ ನಿಲ್ದಾಣದಲ್ಲಿದ್ದ ಅನ್ನಪೂರ್ಣೇಶ್ವರಿ ಗ್ರ್ಯಾಂಡ್ ವೆಜ್ ಹೋಟೆಲ್ನಲ್ಲಿ ಆಹಾರವನ್ನ ಪರಿಶೀಲನೆ ನಡೆಸಿದ ಪರಂ ಗ್ರಾಹಕರಿಗೆ ಖುದ್ದು ಊಟ ಬಡಿಸಿ ಬಳಿಕ ಹೋಟೆಲ್ನಲ್ಲಿ ಟೀ ಬೋಂಡಾ ಸವಿದು ಬಸ್ ನಿಲ್ದಾಣದಲ್ಲಿ ಒಂದು ರೌಂಡ್ಸ್ ಅನ್ನ ಹಾಕಿದ್ರು. ಈ ವೇಳೆ ಬಸ್ ನಿಲ್ದಾಣದ ಬಳಿ ಇದ್ದ ಆಟೋ ಚಾಲಕರ ಕಷ್ಟವನ್ನ ಸಚಿವ ಪರಮೇಶ್ವರ್ ಆಲಿಸಿದ್ರು. ಆಟೋ ಚಾಲಕರ ಹೆಗಲ ಮೇಲೆ ಕೈ ಹಾಕಿ ಚಾಲಕರ ಕಷ್ಟವನ್ನ ಆಲಿಸಿದ್ರು. ಪೊಲೀಸರು ಹೆಚ್ಚು ಫೈನ್ ಹಾಕುವ ಬಗ್ಗೆ ಪರಮೇಶ್ವರ್ ಬಳಿ ಆಟೋ ಚಾಲಕರು ಅಳಲನ್ನ ತೋಡ್ಕೊಂಡ್ರು. ಕೂಡಲೇ ಆಟೋ ಚಾಲಕರ ಕಷ್ಟ ಅರಿತ ಪರಮೇಶ್ವರ್ ಸ್ಥಳದಲ್ಲೇ ಪೊಲೀಸರಿಗೆ ಫೈನ್ ಹಾಕದಂತೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಬಸ್ ನಿಲ್ದಾಣದ ಬಳಿಕ ಆಟೋ ಪಾರ್ಕಿಂಗ್ಗೆ ಸಮಸ್ಯೆ ಹೆಚ್ಚಾಗಿದ್ದು ಪಾರ್ಕಿಂಗ್ ಮಾಡಲು ವಿಶಾಲವಾದ ಜಾಗವಿಲ್ಲ ಎಂದು ಸಚಿವ ಪರಮೇಶ್ವರ್ ಬಳಿ ಅಳಲನ್ನ ತೋಡ್ಕೊಂಡಿದ್ದು ಪರಮೇಶ್ವರ್ ಅವರ ಬಳಿ ಆಟೋ ಚಾಲಕರು ಮನವಿಯನ್ನ ಮಾಡಿಕೊಂಡ್ರು. ಪೊಲೀಸ್ನವರೆಲ್ಲ ಸ್ವಲ್ಪ ನೋಡ್ಕೊಂಡು ಮಾಡಿ ಚಂದ್ರಶೇಖರ್ ಯಾರು ಸ್ವಲ್ಪ ಬಡವ್ರನ್ನ ಜಾಸ್ತಿ ಫೈನಿಗೇನು ಹಾಕ್ಬೇಡ್ರಪ್ಪ. ಇನ್ನು ಆಟೋ ಚಾಲಕರ ಸಮಸ್ಯೆ ಆಲಿಸಿದ ಬಳಿಕ ಸಮಸ್ಯೆ ಪರಿಹರಿಸುವ ಬಗ್ಗೆ ಪರಂ ಭರವಸೆಯನ್ನ ಕೊಟ್ಟಿದ್ದು ಆಟೋ ಚಾಲಕರು ಸಂತಸವನ್ನ ವ್ಯಕ್ತಪಡಿಸಿದ್ರು. ಪರಮೇಶ್ವರ್ ಸಾಹೇಬ್ರು ನಮಗೆ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಮುಂದೆ ಯಾವ ರೀತಿ ಕ್ರಮ ಆಗುತ್ತೆ ಅಂತ ಕಾದ್ ನೋಡಬೇಕೆಂದು ಆಟೋ ಚಾಲಕರು ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ನಮಸ್ತೆ, ನನ್ನ ಹೆಸರು ಗೌಸ್ ಅಂತ ಹೇಳ್ಬಿಟ್ಟು ಸರ್ ಅವ್ರು ಇವತ್ತು ಬಂದಿದ್ರು. ಎಲ್ಲ ಇಲ್ಲಿ ಬಸ್ ಸ್ಟ್ಯಾಂಡಲ್ಲೆಲ್ಲ ಏನು ಎತ್ತ ಅಂತ ನೋಡೋಕೆ ಬಂದಿದ್ರು. ಎಲ್ಲ ಪಾಪ ಎಲ್ಲ ನೋಡ್ಕೊಂಡು ಹೋದ್ರು. ನಮಗೂ ಕೇಳಿದ್ರು, ಆಟೋ ಡ್ರೈವರ್ಗಳು ಕೇಳಿದ್ರು ನಿಮ್ಗೆ ಏನು ಪರಿಸ್ಥಿತಿ ಏನಿದೆ ಹೆಂಗಿದೆ ಅಂತ ಕೇಳಿದ್ರು. ಇನ್ನವರೆಗೂ ನಮ್ಗೆ ಯಾರೂ ಬಂದು ಈ ಥರ ಕೇಳಿರಲಿಲ್ಲ. ಇವತ್ತು ಬಂದು ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಅವ್ರು ಕೇಳಿದ್ರು ಏನು ದುಡಿತೀರಾ, ಏನು ಮಾಡ್ತೀರಾ, ಹೆಂಗೆ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರು. ಆವಾಗ ನಮ್ಮ ಕಷ್ಟ ಎಲ್ಲ ಹೇಳಿದ್ದೀವಿ ಅವ್ರ ಮುಂದೆ. ಸರ್ ಈ ಥರ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ಇಲ್ಲಿ ಆಟೋ ನಿಲ್ಸೋಕ್ಕೆ ಜಾಗ ಇಲ್ಲ, ಬಸ್ ಸ್ಟ್ಯಾಂಡಲ್ಲಿ ಚಿಕ್ಕ ಜಾಗ, ಆಟೋಗಳು ಜಾಸ್ತಿ ಇದ್ದಾವೆ. ಅದಕ್ಕೆ ಅವ್ರು ಹೇಳಿದ್ರು ಹಂಗೂ ನೀವೇನು ದುಡಿತೀರಾ, ಎಷ್ಟು ದುಡಿತೀರಾ ಅಂತ ಕೇಳಿದ್ರು. ನಾವು ಹೇಳಿದ್ವಿ ಸರ್ ಈ ಥರ 300 ರೂಪಾಯಿ ಗ್ಯಾಸ್ಗಾಗುತ್ತೆ, ಒಂದು 300 ರೂಪಾಯಿ ಕಲೆಕ್ಷನ್ ಆಗುತ್ತೆ, ಉಳಿದ್ರೆ ಒಂದು 300-400 ರೂಪಾಯಿ ಉಳಿತೈತೆ ಅಂತಂದ್ವಿ. ಆವಾಗ ಅವರು ಫೈನ್ಗಳು ಜಾಸ್ತಿ ಬೀಳ್ತಾವೆ ಸರ್, ಇಲ್ಲ ಹಾಕ್ಕೊಳ್ಳೋದು ನಾವು ಅಲ್ಲೆಲ್ಲಿ ಇದರಲ್ಲಿ ನಿಲ್ಸೋದಿಲ್ಲ, ರೋಡಲ್ಲಿ ನಿಲ್ಸೋದಿಲ್ಲ, ನಾವು ಬಾಡಿಗೆ ಬಿಟ್ವಿ ಬಂದ್ವಿ ಲೈನಲ್ಲಿ ಹಾಕ್ಕೊಳ್ಳೋದು. ಲೈನಲ್ಲಿ ಒಂದು ಸ್ವಲ್ಪ ಆಟೋ ನೂಗ್ತಾವ್ರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟ್ ಆದ್ರೂ ನಮಗೆ ಬಂದು ಫೈನ್ ಹಾಕ್ಬಿಡ್ತಾರೆ, 500 ರೂಪಾಯಿ ಫೈನು. ನಾವು ದಿನ ಎಲ್ಲ ದುಡಿಯೋರು ಅಷ್ಟೊಂದು ದುಡಿಯೋಕ್ಕಾಗಲ್ಲ ಸರ್. ಅದನ್ನು ಅವ್ರ ಮುಂದೆ ಹೇಳ್ಕೊಂಡಿದ್ದೀವಿ, ಅವ್ರು ಕರೆದು ಹೇಳಿದ್ದಾರೆ, ಪೊಲೀಸ್ನವ್ರಿಗೆಲ್ಲ ಹೇಳಿದ್ದಾರೆ. ಸರ್ 500 ರೂಪಾಯಿ ಸರ್, ಮಿನಿಮಮ್ ಹಿಡಿದ್ರೆ 500 ರೂಪಾಯಿ ಫೈನ್ ಸರ್. ಹ್ಞೂ ಸರ್, ಹೌದು. ಪಾರ್ಕಿಂಗ್ ಜಾಗದಲ್ಲಿ ಏನಾಗಿದೆ ಅಂದರೆ ಎಕ್ಸಾಂಪಲ್ ನಾವು ಕರ್ಕೊಬರ್ತೀವಿ, ಇದು ಇವಾಗ ಇಲ್ಲಿ ಗೌರ್ಮೆಂಟ್ ಕಾಲೇಜಿಂದ ಕರ್ಕೊಬಂದ್ವಿ, ಇವಾಗ ಅವ್ರಿಗೆ ಇಳಿಸ್ಬೇಕು ಅಂತ ಇಳಿಸ್ಬೇಕು, ಅಲ್ಲಿ ಇಳಿಸ್ತಾ ಇರ್ತೀವಿ, ಅಷ್ಟಲ್ಲೇ ಬಂದಿದ್ದೆ ಫೋಟೋ ತಕ್ಕೊಬಿಡ್ತಾರೆ. ಪೊಲೀಸ್ನವ್ರಿಗಿಂತ ಜಾಸ್ತಿ ನಮ್ಗೆ ಹೋಮ್ ಗಾರ್ಡ್ಗಳ್ದು ಜಾಸ್ತಿ ಇದಾಗಿದೆ ಸರ್ ನಮಗೆ. ಸರ್ ಅವ್ರು ಏನೋ ಗೊತ್ತಿಲ್ಲ ಸರ್, ಅವ್ರು ಹಾಕ್ತಾರೆ ಫೋಟೋ ಹೊಡೆದಿದ್ದೆ ಅವ್ರಿಗೆ ಕಳಿಸ್ತಾರೆ, ಅವ್ರು ಅಲ್ಲಿ ಇದು ಮಾಡ್ಕೊಳ್ತಾರೆ ಸರ್, ಆಗ್ತಾ ಇದೆ. ಪೊಲೀಸ್ ಹತ್ರ ಬೇಕಾದ್ರೆ ಏನಾದರೂ ನಾವು ರಿಕ್ವೆಸ್ಟ್ ಮಾಡ್ಕೋಬೋದು, ಇಲ್ಲ ಸರ್ ಹಿಂಗೆ ಸರ್ ಇಳಿಸ್ತಾ ಇದ್ದೀವಿ ಸರ್, ಪೇಷಂಟ್ ಸರ್ ಏನೋ ಸರ್ ವಯಸ್ಸಾಗಿರೋರು ಅಂತ ಹೇಳ್ಬೋದು. ಆದರೆ ಹೋಮ್ ಗಾರ್ಡ್ಗಳು ಮಾತಾಡೋದು ಆಗ್ತಾ ಇಲ್ಲ ಸರ್. ಹೇಳಿದ್ದೀವಿ ಸರ್, ಎಲ್ಲ ಹೇಳಿದ್ದೀವಿ. ಅದೇ ಕೇಳಿದ್ರು ಅವ್ರು ಏನು ಎತ್ತ ಅಂತ ಹೇಳ್ಬಿಟ್ಟು, ನಾವು ಈ ಥರ ಎಲ್ಲ ಪರಿಸ್ಥಿತಿ ಹಿಂಗಿದೆ ಸರ್ ಅಂತ ಹೇಳ್ಬಿಟ್ಟು ಆಮೇಲೆ ಪೊಲೀಸ್ನವ್ರಿಗೂ ಕರೆದು ಹೇಳಿದ್ದಾರೆ, ಫೈನ್ಗಳು ನೋಡಾಕಿ ಈ ಥರ ಅಂತ ಹೇಳಿದ್ದಾರೆ. ನೋಡೋಣ ಸರ್ ಏನಾಗುತ್ತೆ ಮುಂದಾಗಡೆ ಅಂತ ಹೇಳ್ಬಿಟ್ಟು. ಇನ್ನು ತುಮಕೂರಿನಲ್ಲಿ ಪರ್ಮಿಟ್ ಇಲ್ಲದ ಆಟೋಗಳ ಓಡಾಟದಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದು ಅಧಿಕಾರಿಗಳು ಪರ್ಮಿಟ್ ಇಲ್ಲದ ಗಾಡಿಗಳಿಗೆ ಬ್ರೇಕ್ ಹಾಕಬೇಕಾಗಿದೆ ಎಂದು ಆಟೋ ಚಾಲಕರು ಆಗ್ರಹಿಸಿದ್ರು. ಆಟೋದಲ್ಲಿ ಆಟೋ ಪರ್ಮಿಟ್ಗಳು ಹೆಚ್ಚಾಗಿ ಕೊಡ್ತಿರೋದ್ರಿಂದ ತುಮಕೂರಲ್ಲಿ ಆಟೋಗಳು ಜಾಸ್ತಿ ಆಗ್ತಾ ಇದ್ದಾವೆ. ಬಟ್ ದುಡ್ಡು ತಿನ್ನೋದಕ್ಕೋಸ್ಕರ ಭಾಳ ಕಷ್ಟ ಆಗ್ತಾ ಇದೆ. ಆಟೋದಲ್ಲಿ ಪರ್ಮಿಟ್ ಒಂದು ನಿಲ್ಲಿಸ್ಬಿಟ್ರೆ ತುಮಕೂರಲ್ಲಿ ಟ್ರಾಫಿಕ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಸರ್, ಅಷ್ಟೇ ಸರ್, ಬೇರೆ ಏನೂ ಇಲ್ಲ ಉದ್ದೇಶ. ಸರ್ ತುಮಕೂರಲ್ಲಿ ಒಂದು 20,000 ಮೇಲೆ ಇದ್ದಾವೆ ಆಟೋಗಳು. ಆಟೋದಲ್ಲಿ ನೋಡಿದ್ರೆ 10,000 ಪರ್ಮಿಟ್ ತೋರಿಸ್ತಾರೆ. 10,000 ಪರ್ಮಿಟ್ ಅಲ್ಲ ಇರೋದು, ಆಚೆಕರ ಹೊರಗಡೆಯಿಂದ ಗಾಡಿ ಬೇಜಾನ್ ಬರ್ತವೆ ತುಮಕೂರಲ್ಲಿ. ತುಮಕೂರು ಸಿಟಿ ಪರ್ಮಿಟ್ ಗಾಡಿ 10,000 ಇದ್ದರೆ ಹೊರಗಡೆ ಪರ್ಮಿಟ್ ಗಾಡಿನೇ 7,000 ರಿಂದ 8,000 ಗಾಡಿ ಓಡಾಡ್ತಾವೆ ತುಮಕೂರಲ್ಲಿ.
ಸರ್ ಗುಬ್ಬಿ, ನಾಗೋಲಿ, ಹೆಬ್ಬೂರು, ಸಿರಾ ಕಡೆಯಿಂದ, ಮಧುಗಿರಿ, ಕೊರಟಗೆರೆ ಕಡೆಯಿಂದೆಲ್ಲ ಬಂದು ಓಡಾಡ್ತವೆ ಸರ್. ಅದನ್ನ ಒಂದು ಟ್ರಾಫಿಕ್ ನೋಡು ಕೈವಾಡ ಆಗಬೇಕು ಸರ್, ಅಷ್ಟೇ, ಬೇರೆ ಏನಿಲ್ಲ ಉದ್ದೇಶ. ಎಷ್ಟು ಸತಿ ಮನವಿ ಕೊಟ್ಟರು ಯಾರು ತಲೆ ಕೆಡಿಸ್ಕೊಂತಿಲ್ಲ ಸರ್. RTOದವರು ಕೊಟ್ಟಿದ್ದೀವಿ, SP ಆಫೀಸಲ್ಲೂ ಕೊಟ್ಟಿದ್ದೀವಿ, ಯಾರು ಅದನ್ನು ಕ್ರಮ ಜರುಗಿಸ್ತಿಲ್ಲ. RTOದಲ್ಲಿ ಪರ್ಮನೆಂಟ್ ಒಂದು ನಿಲ್ಲಿಸ್ಬಿಟ್ರೆ ತುಮಕೂರಲ್ಲಿ ಆಟೋಗಳು ಕಡಿಮೆ ಆಗ್ತಾವೆ ಸರ್. ಎಲ್ಲರೂ ಹೇಳಿದ್ದೀವಿ ಸರ್. ಇವತ್ತಲ್ಲ, ಹೋದ ವರ್ಷನೇ ಕೊಟ್ಟಿದ್ದೀವಿ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರನೇ ಕೊಟ್ಟಿದ್ದೀವಿ ಸರ್. ಅದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಅವರು. ಪರ್ಮನೆಂಟು ಒಂದೊಂದು ಪರ್ಮನೆಂಟ್ ಮೇಲೆ 2-3 ಗಾಡಿಗಳು ಓಡಾಡ್ತಾವೆ ತುಮಕೂರಲ್ಲಿ. ಅದನ್ನು ಕರೆಕ್ಟಾಗಿ ಪೊಲೀಸ್ನವ್ರು ಚೆಕ್ ಮಾಡಿಬಿಟ್ರೆ ತುಮಕೂರಲ್ಲಿ ಇಷ್ಟೊಂದು ಆಟೋಗಳೇ ಓಡಾಡಲ್ಲ. ಇತ್ತ ಶಕ್ತಿ ಯೋಜನೆಗೆ 500 ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ ಸಂಭ್ರಮಾಚರಣೆಯಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದು, ಬಸ್ ಹತ್ತಿದ ಪರಂ ಮಹಿಳಾ ಪ್ರಯಾಣಿಕರಿಗೆ ಸ್ವತಃ ಹೋಮ್ ಮಿನಿಸ್ಟರ್ ಅವರೇ ಬಸ್ನಲ್ಲಿ ಮಹಿಳೆಯರಿಗೆ ಸಾಂಕೇತಿಕವಾಗಿ ಟಿಕೆಟ್ ಅನ್ನು ವಿತರಿಸಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಡಿಸಿ ಶುಭ ಕಲ್ಯಾಣ್, SP ಅಶೋಕ್, ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು ಸೇರಿ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಹಾಗೂ ಅಧಿಕಾರಿಗಳು ಪರಮೇಶ್ವರ್ಗೆ ಸಾಥ್ ನೀಡಿದ್ರು. ಒಟ್ನಲ್ಲಿ ಜಿಲ್ಲಾ ಪ್ರವಾಸದಲ್ಲಿದ್ದ ಪರಮೇಶ್ವರ್ ಅವರ ಬಳಿ ಆಟೋ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದು, ಆಟೋ ಚಾಲಕರ ಸಮಸ್ಯೆಗೆ ಮುಕ್ತಿ ಕೊಡಿಸುವ ಕೆಲಸ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಆಟೋ ಚಾಲಕರಿಗೆ ಫೈನ್ ಹಾಕೋದು ಕಡಿಮೆಯಾಗುತ್ತಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.